ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತರೂ ಆರಾಮಾಗಿದ್ದೀವಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಡ್ ವರ್ಗು ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮಗೂ ಕೂಡ ನಮ್ಮ ಭಾಷೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡಂಬೇಡ್ರಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಂಬರ್ರಿ. ನಾನು ನಿನ್ನೆ ಮೊನ್ನೆ ಎಲ್ಲ ವಿಡಿಯೋ ಹಾಕಿದ್ನಲ್ರಿ, ಅದು ಈ ಕೋಟೆ ಬಗ್ಗೆನೆ. ಬಟ್ ನಾವು ಕೋಟೆ ಮೇಲ್ಗಡೆ ಸುತ್ತಿದ್ದು ವಿಡಿಯೋ ಇತ್ತು. ಕೋಟೆ ಒಳಗಡೆ ಏನೇನಾದಂತ ಕ್ಯೂರಿಯಾಸಿಟಿ ಇದ್ರೆ ತಡ ಮಾಡೋದೇ ಬೇಡ್ರಿ, ನೋಡ್ಕೊಂಡ್ ಬರೋಣ ಒಂದ್ ಟೈಮ್ ಹೋಗಿ. ನಾವು ಇವಾಗ ಕೋಟೆ ಒಳಗಡೆ ಬಂದ್ವಿ. ಮೇನ್ ಡೋರ್ ತೋರಿಸಿದ್ವೆಲ್ಲ ಅಲ್ಲಿ, ಆ ಡೋರ್ ಇಂದ ಒಳಗಡೆ ಬಂದಿದ್ದು. ಒಳಗಡೆ ಈ ತರ ವ್ಯೂ ಅದ, ನೋಡ್ಬೋದು ನೀವು ಕೂಡ. ದಮನ್ ಅಂದ್ರೆ ನೆನಪಾಗದೆ ಪೋರ್ಚುಗೀಸರ ಆಳ್ವಿಕೆ ರೀ. ಯಾಕಂದ್ರೆ ಅವರು ತುಂಬಾ ದಿನಗಳವರೆಗೆ ಆಳಿದ್ದು ಇಲ್ಲೇ. ಹಾಗೆ ಮೊದಲನೇದಾಗಿ ಬಂದು ಆಳ್ವಿಕೆ ನಡೆಸಿದ್ದೇ ಇಲ್ರಿ ಪೋರ್ಚುಗೀಸರು. ಹಾಗಾಗಿ ಈ ಕೋಟೆ ಒಳಗಡೆ ನಾವು ಜಾಸ್ತಿ ಪೋರ್ಚುಗೀಸರ ಶೈಲಿಯ ಮನೆಗಳೆಲ್ಲ ನೋಡ್ತೀವಿ. ನಿಮ್ಗೂ ಮುಂದೆ ಹೋದಂಗ್ ಗೊತ್ತಾಗ್ತದ್ರಿ. ಆಲ್ಮೋಸ್ಟ್ ಎಲ್ಲಾನು ಪೋರ್ಚುಗೀಸರ ಶೈಲಿ ಇದ್ದೇ ಅದಾವ ಮನೆಗಳದೆಲ್ಲ. ಇದು ಸ್ಟ್ರೀಟ್ ಅಂತೂ ಬಾಳ ಫೇಮಸ್ ದಮನ್ ಒಳಗ. ಇಲ್ಲಿ ಜಾಸ್ತಿ ಜನ ಬರೋದಂದ್ರ ಫೋಟೋ ಶೂಟಿಗೋಸ್ಕರ. ಯಾಕಂದ್ರ ಮಿನಿ ಗೋವಾ ಅಂತ ಹೇಳಿ ಹೆಸರಾದ ಇದಕ್ಕ. ಪೋರ್ಚುಗೀಸರು ಇಲ್ಲಿ ಜಾಸ್ತಿ ಇದ್ದಿದ್ದಕ್ಕೋ ಏನೋ ಇಲ್ಲಿ ಬಾಳ್ ಚರ್ಚ್ ನೋಡ್ತಿವ್ರಿ. ಇದು ಇವಾಗ ಚರ್ಚ್ ಏನ್ ನೋಡ್ಲತ್ತೀವಿ ನಾವು, ಇದು ತುಂಬಾ ಹಳೆಯ ಚರ್ಚ್ ಅಂತ ಹೇಳ್ತಾರ. 4,500 ವರ್ಷದ ಹಳೆಯ ಅಂದ್ರೆ 450 ವರ್ಷದ ಹಳೆಯ ಚರ್ಚ್ ಇದು. ನೋಡ್ಬೋದು ಎಷ್ಟು ಚಂದದ್ರಿ. ಅಷ್ಟು ಹಿಂದಿಂದಾದ್ರೂ ಎಷ್ಟು ಲುಕ್ ಅದ. ಒಳಗಡೆ ಅಂತೂ ಪೋರ್ಚುಗೀಸರ ಶೈಲಿದು ಎಲ್ಲಾ ಇದು. ಒಳಗಡೆ ವಿಡಿಯೋ ಮಾಡೋಂಗ್ ಇದ್ದಿದ್ದಿಲ್ಲ, ಬಟ್ ನಾವು ಚಿಕ್ಕದಾಗಿ ಹೊರಗಡೆನೆ ವಿಡಿಯೋ ಮಾಡಿದ್ದು. ನಾವು ಕೂಡ ಅಷ್ಟೊಂದು ಚರ್ಚ್ ಗಿರ್ಚ್ ಏನು ನೋಡಿದ್ದಿಲ್ಲ, ಯಾಕಂದ್ರ ನಮ್ ಕಡೆ ಜಾಸ್ತಿ ಕಾಣಂಗಿಲ್ಲಲ್ರಿ. ಹಾಗಾಗಿ ನಾವು ಹಳ್ಳಿದವರಲ್ಲ. ಇವಾಗ ಫಸ್ಟ್ ಟೈಮ್ ನಾನು ಚರ್ಚ್ ನೋಡಿದ್ದು. ಖುಷಿ ಆಯ್ತು ಚರ್ಚ್ ನೋಡಿ. ಹಾಗೆ ಚರ್ಚ್ ಎಲ್ಲ ನೋಡಿ ಹೊರಗಡೆ ಬರುವಾಗ ಇದೇನ್ ಏರಿಯಾ ನೋಡ್ತಿದ್ದೀರ, ಇದು ಫೋಟೋ ಶೂಟಿಗೋಸ್ಕರ ತುಂಬಾ ಬಳಸ್ಕೊತಾರಿ. ಅಂದ್ರ ಟೂರಿಸ್ಟೇ ಅಲ್ಲಿ ಲೋಕಲ್ದವ್ರೆ ಅಲ್ಲಿ ಜಾಸ್ತಿ ಜನ ಇಲ್ಲಿ ಬಂದು ಫೋಟೋ ಶೂಟ್ ಎಲ್ಲ ಮಾಡ್ಕೋತಾರ. ಇದು ಚರ್ಚಿನ ಹಿಂದ್ಗಡೆ ಡೋರ್. ನೋಡಿ ಫ್ರೆಂಡ್ಸ್, ನೀವು ಸಹ ದಮನ್ದು ಮಿನಿ ಗೋವಾ ನೋಡಿ ಎಂಜಾಯ್ ಮಾಡಿ. ಮೊದಲು ಅಷ್ಟೊಂದು ಇಂಪ್ರೂವ್ ಏನ್ ಆಗಿರ್ಲಿಲ್ರಿ. ನಾವು ಬಂದು ಈ ಕಡೆ 5 ವರ್ಷ ಆಯ್ತು. 5 ವರ್ಷದಲ್ಲಿ ಮೊದಲ ಇಷ್ಟು ನೀಟ್ ಇರ್ಲಿಲ್ಲ. ಇವಾಗಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಅಲತ್ತದ ದಮನ್. ಈ ತರ ಗೋಡೆಗಳಿಗೆಲ್ಲ ಪೇಂಟಿಂಗ್ಸ್ ಮಾಡ್ಯಾರ, ಎಷ್ಟು ಚಂದ ಕಾಣ್ಲತ್ತೀವ್. ಫೋಟೋ ಶೂಟಿಗೆ ಮಕ್ಕಳಿಗೆಲ್ಲ ಫೋಟೋ ತೆಗಿಲಿಕ್ಕ ಮಸ್ತ್ ಪ್ಲೇಸ್ ಐತಿ ಇಲ್ಲಿ. ಈ ಕೋಟೆ ಒಳಗಡೆ ಈ ಸ್ಟ್ರೀಟ್ ಅಲ್ಲಿ ಜಾಸ್ತಿ ನಾವು ಗೌರ್ಮೆಂಟ್ ಆಫೀಸ್ ಎಲ್ಲ ನೋಡ್ತೀವ್ರಿ. ಹೈಕೋರ್ಟ್, ಗೌರ್ಮೆಂಟ್ ಹಾಸ್ಪಿಟಲ್, ಹಾಗೆ ಪೋಸ್ಟ್ ಆಫೀಸ್, ಈ ತರ ಗೌರ್ಮೆಂಟ್ ಆಫೀಸಸ್ ಗಳು ಅದಾವ ಇಲ್ಲೆಲ್ಲ. ಇದೇನ್ ನೋಡ್ತಾ ಇದ್ವಿ ಹೈಕೋರ್ಟ್ ರೀ ಇದು.
ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ತೋಪುಗಳು ಇದ್ದು ಇವು ಗುಂಡು ಕಾಣ್ತದವಲ್ಲ, ತೋಪು ಒಳಗ ಇಟ್ಟು ಹಾರ್ಸಂತ ಗುಂಡುಗಳು ನೋಡ್ಬೋದು. ಇಲ್ಲಿ ಆ ತೋಪುಗಳೆಲ್ಲ ಇಟ್ಟು ಹಾಗೆ ಗುಂಡುಗಳು ಹಾಕಿ ಸ್ವಲ್ಪ ಅದ್ರ ಹಿಸ್ಟ್ರಿ ಸಹ ಈ ರೀತಿ ಎಲ್ಲ ಹಾಕ್ಯಾರಿ ನೋಡ್ಬೋದು ನಾವು. ಪೂರ್ತಿ ದಮನ್ ಪೂರಾ ಇಂಪ್ರೂವ್ ಅಲ್ಲತ್ತದ್ರಿ, ಯಾಕಂದ್ರೆ ಎಲ್ಲಾ ಕಡೆ ಕೆಲ್ಸ ಚಾಲು ಅದಾವ. ನೋಡ್ಬೋದು ಅಲ್ಲಲ್ಲಿ ಎಲ್ಲಾ ವರ್ಕರ್ಸ್ ಕಾಣ್ಲತ್ತಾರ ನಿಮ್ಗೂ ಕೂಡ. ಬಾಳ್ ಕೆಲ್ಸ ಚಾಲು ಅವ್ರಿ. ಇವಾಗ ಎಲ್ಲಾ ಕ್ಲೀನಿಂಗ್ ಮಾಡ್ಲತ್ತಾರ. ಕ್ಲೀನ್ ಮಾಡಿ ಎಲ್ಲದಕ್ಕೂ ಒಂದು ಹೊಸ ಲುಕ್ ಕೊಡ್ಲತ್ತಾರ ಅಂತ ಹೇಳ್ಬೋದು. ಬಾಳ್ ನೀಟ್ ಮಾಡ್ಲತ್ತಾರ. ನಾವು ಇನ್ನೊಂದ್ 2 ವರ್ಷ ಬಿಟ್ಟು ದಮನ್ ನೋಡಿದ್ರದು ಪೂರಾ ಕ್ಲೀನ್ ಸಿಟಿ ಆಗ್ತದ ಅನ್ಸ್ಲತ್ತದ ನಮಗ, ಈ ತರ ಇಂಪ್ರೂವ್ಮೆಂಟ್ ಆಗೋದ್ ನೋಡಿ. ಇದೇನ್ ನೋಡ್ತಾ ಇದ್ದೀರಾ ಕೋರ್ಟು, ಇವಾಗ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಅಲ್ಲಿ. ಇದು ಹಳೆ ಕೋರ್ಟು, ಇವಾಗ ಎಲ್ಲಾನು ಹೊಸದಾಗಿ ಮಾಡ್ತಿದಾರ. ಆ ದಂಡೆಯಿಂದ ಬಂದು ಈ ದಂಡೆ ತನಕ ಬಂದ್ವಿ ಇವಾಗ ನಾವು. ಅಂದ್ರ ಒಂದು ಸ್ಟ್ರೀಟ್ ಮಾತ್ರ ನೋಡಿದ್ದು, ಇದೇ ಫೇಮಸ್ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಿನಿ ಗೋವಾ ಯಾವ ತರ ಇತ್ತು ದಮನ್ ನಲ್ಲಿ ಅಂತ ಹೇಳಿ, ಪೋರ್ಚುಗೀಸರ ಶೈಲಿಯಲ್ಲಿ ಯಾವ ತರ ಮನೆಗಳೆಲ್ಲ ಇದ್ದು ಅಂತ ಹೇಳಿ. ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ, ಹಾಗೆ ನಿಮ್ ಫ್ರೆಂಡ್ಸ್ ಮತ್ತು